ಎಲ್ಲ ಒಂದು SLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ official ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತು ಒಂದು ನಿಮಗೆ PU ಬೋರ್ಡ್ ಮತ್ತು SLC ಬೋರ್ಡ್ ಕಡೆಯಿಂದ ಎರಡು ಅಪ್ಡೇಟ್ ಬಂದಿವೆ. ಅದನ್ನ ಅಪ್ಡೇಟ್ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಎರಡು ಬಂದ್ಬಿಟ್ಟು ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಬಗ್ಗೆನೇ, ಅರ್ಥ ಆಯ್ತಾ? ಪಾಸಿಂಗ್ ಮಾರ್ಕ್ಸ್ ಬಗ್ಗೆನೇ. ತುಂಬ ಜನ ಡೌಟಲ್ಲಿ ಇರ್ತೀರಾ, ತುಂಬ ಜನ ಡೌಟ್ ಕೂಡ ಕೇಳ್ತಾ ಇದ್ದೀರಿ. ಸೊ ನಮಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂದ್ರೆ ಪಾಸ್ ಆಗ್ತೀವಿ ಅಂತ. ಸೊ ಫೈನಲ್ ಆಗಿ SLC ಮತ್ತು ಸೆಕೆಂಡ್ PUC ಅವರಿಗೆ ಗುಡ್ ನ್ಯೂಸ್ ಬಂದಿದೆ, ಅರ್ಥ ಆಯ್ತಾ? ಸೊ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಕೊನೆಯ ನೋಡ್ಕೊಳ್ಳಿ. ಪ್ರತಿಯೊಬ್ಬ SLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಗೊತ್ತಿರಲೇಬೇಕಾದ ವಿಷಯ ಇದು, ಅರ್ಥ ಆಯ್ತಾ? ಸೊ ಕಡ್ಡಾಯ ಕೊನೆಯವರು ನೋಡಿ, ಯಾವ ನೋಡಿದ್ರೆ ಗೊತ್ತಿಲ್ಲ, ಈ ವಿಡಿಯೋನ ಕೊನೆಯವರು ನೋಡಿ. ಅಷ್ಟೊಂದು ಇಂಪಾರ್ಟೆಂಟ್ ಅಪ್ಡೇಟು. ಸೊ ನಿಮ್ಮ ಅನುವಲ್ ಎಕ್ಸಾಮ್ ಬಗ್ಗೆ ಇದೆ, ಕೊನೆಯ ನೋಡ್ಕೊಳ್ಳಿ. ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ನಿಮ್ಮೆಲ್ಲ ಡೌಟ್ಗಳನ್ನ ಕ್ಲಿಯರ್ ಕೂಡ ಮಾಡ್ತೀನಿ. ಕೊನೆಯ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನುಗ್ಗಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡಿಸಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಒಮ್ಮೊಬ್ಬರು ಎಲ್ಲ SLC ಮತ್ತು ಸೆಕೆಂಡ್ PUC ಅಪ್ಡೇಟ್ಗಳು ಬೋರ್ಡ್ ಕಡೆ ಇನ್ನೂ ಏನೇನು ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ, ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಜಸ್ಟ್ ಅಪ್ಡೇಟ್ ಮಾತ್ರವಲ್ಲ, ನಿಮ್ಮೊಂದು ಅನುವಲ್ ಎಕ್ಸಾಮ್ಗೆ ಪ್ರತಿನಿತ್ಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು, ಫಿಕ್ಸ್ ಮಾಡೋ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಹಾಕ್ತೀವಿ, ಅರ್ಥ ಆಯ್ತಾ? ಅದ್ರ ಜೊತೆಗೆ ಬೋರ್ಡ್ ಕಡೆ ಏನೋ ಚೇಂಜ್ ಆಗಲಿ, ಇನ್ನೂ ಕೂಡ ಏನು ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ, ಅವೆಲ್ಲ ಇದೊಂದು ಚಾನಲ್ ಬರ್ತವೆ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಯೂಸ್ ಆಗ್ತದೆ, 100% ಯೂಸ್ ಆಗಿ ಆಗ್ತದೆ. ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ಆ ವಿಡಿಯೋ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಒಂದು ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ, ಗೊತ್ತಿರುತ್ತೆ ಅವ್ರು ಕೂಡ ಖಂಡಿತ ಶೇರ್ ಮಾಡಿ. ಮಾಡಿದ್ರೆ ಅಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ನೋಡ್ತಾ ಹೋಗೋಣ ಏನೇನು ಕೊಟ್ಟಿದ್ದಾರಂತ. ದ್ವಿತೀಯ PU ಪಾಸ್ಗೆ ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ ಅಂಕ ಕಡ್ಡಾಯ. ನೋಡ್ತಾ ಹೋಗೋಣ. SLC PUC ಪಾಸ್ಗೆ ಅಂಕ ಬಗ್ಗೆ ಕೆಲ ವಿವರಣೆಗಳಿಂದ ಸರ್ಕಾರ ಸುತ್ತೋಲೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಎರಡು ಮೇಜರ್ ಚೇಂಜಸ್ ಮಾಡಿದ್ದಾರೆ, ಎರಡು ಕೂಡ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಬಗ್ಗೆನೇ, ಅರ್ಥ ಆಯ್ತಾ? SLC ಸ್ವಲ್ಪ ಬೇರೆ ಮಾಡಿದ್ದಾರೆ ಮತ್ತು ಸೆಕೆಂಡ್ PUC ಸ್ವಲ್ಪ ಬೇರೆ ಮಾಡಿದ್ದಾರೆ. ನೋಡ್ತಾ ಹೋಗೋಣ. SLC ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣಕ್ಕೆ ಬೇಕಾದ ಅಂಕಗಳ ಪ್ರಮಾಣ ಕಡಿಮೆ ಮಾಡಿ ಸರ್ಕಾರ ಇತ್ತೀಚೆಗೆ ಹೊರಡಿಸಿದ ಅಧಿಸೂಚನೆ ಬೆನ್ನಲ್ಲೇ ಕೆಲ ವಿವರಣೆಗಳಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಸುತ್ತೋಲೆ ಹೊರಡಿಸಿದೆ. SLC ಪರೀಕ್ಷೆಯಲ್ಲಿ ಉತ್ತೀರ್ಣಕ್ಕೆ ಬೇಕಿದ್ದ ಅಂಕಗಳ ಪ್ರಮಾಣ 33% ಇಳಿಸಲಾಗಿದ್ದು, ಇದು ಶಾಲಾ ವಿದ್ಯಾರ್ಥಿಗಳು, ಪುನರಾವರ್ತಿತ ಹಾಗೂ ಖಾಸಗಿ ವಿದ್ಯಾರ್ಥಿಗಳು ಅನ್ವಯಿಸಲಿದೆ. ಎಲ್ಲ ವಿಷಯಗಳ ಬಾಹ್ಯ ಪರೀಕ್ಷೆ ಮತ್ತು ಆಂತರಿಕ ಪರೀಕ್ಷೆ ಎರಡೂ ಸೇರಿ ಒಟ್ಟಾರೆ 33%, ಅಂದರೆ 625 ಅಂಕಗಳಿಗೆ ಕನಿಷ್ಠ 206 ಅಂಕಗಳನ್ನು ಗಳಿಸಿದರೆ ಪಾಸ್ ಆಗಬಹುದು ಎಂದು ಸ್ಪಷ್ಟಪಡಿಸಿದೆ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈಗಾಗಲೇ SLC ನಿಮಗೆ ಪಾಸಿಂಗ್ ಮಾರ್ಕ್ಸ್ನ ಕಡಿಮೆ ಮಾಡಿದ್ದಾರೆ, ಅರ್ಥ ಆಯ್ತಾ? ನಿಮಗೆ ಗೊತ್ತಿ ಅನ್ಕೋತೀನಿ, ಕೆಲವಷ್ಟು ಜನಕ್ಕೆ ಗೊತ್ತಿಲ್ಲ. ನಿಮ್ಮ ಒಂದು 2026ರಲ್ಲಿ ಯಾರೆಲ್ಲ ವಾರ್ಷಿಕ ಪರೀಕ್ಷೆ ಬರೀತಿದ್ರ, ಅನುವಲ್ ಎಕ್ಸಾಮ್ ಯಾರು ಬರೀತಾರ, ನಿಮಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸು 33 ಇರ್ತವೆ. ಆ 33ರಲ್ಲಿ ಮತ್ತೊಂದು ಗುಡ್ ನ್ಯೂಸು, ಯಾರೆಲ್ಲ SLC ಎಕ್ಸಾಮ್ ಬರೀತಾ ಇದ್ದಾರಾ ಆ 33 ಅಂಕಗಳನ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂದರೆ, ಆ 33 ಅಂಕದಲ್ಲಿ ಇಂಟರ್ನಲ್ ಮಾರ್ಕ್ಸ್ ಕೂಡ ಆ್ಯಡ್ ಮಾಡ್ತಾರೆ, ಅರ್ಥ ಆಯ್ತಾ? ಆಂತರಿಕ ಅಂಕ ಕೂಡ ಸೇರಿಸ್ಬಿಟ್ಟು 33 ಅಂಕ. ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಶಾಲೆಯಲ್ಲಿ 20 ಇಂಟರ್ನಲ್ ಕೊಟ್ಟರೆ ಅಂತ, 20ಕ್ಕೆ 20 ಅಂಕ ಇಂಟರ್ನಲ್ ಕೊಟ್ಟರು ಅಂತ ಇಟ್ಕೊಳ್ಳಿ. ಅವಾಗ ನೀವು ಎಷ್ಟು ಬರಬೇಕು? 20 + 13, ಇನ್ನೆಷ್ಟು ಬರಬೇಕು? 13 ಮಾರ್ಕ್ಸ್ ಬರಬೇಕು. ಟೋಟಲಾಗಿ 33 ಅಂಕ. ನೋಡಿ, ಇಷ್ಟು ಜನ ಯಾಗುತ್ತೆ ಅಂದರೆ ಇಂಟರ್ನಲ್ ಮಾರ್ಕ್ಸು ಜಸ್ಟು ಎಕ್ಸ್ಟ್ರಾ ಮಾರ್ಕ್ಸ್ ಆಗ್ತಾಯಿದ್ರು, ಅರ್ಥ ಆಯ್ತಾ? ಅಡಿಷನಲ್ ಅಂತ ಆಗ್ತಾಯಿದ್ರು. ಇನ್ಮೇಲೆ ಹಾಗಿಲ್ಲ, ನಿಮ್ಮ ಇಂಟರ್ನಲ್ ಮಾರ್ಕ್ಸನ್ನು ನಿಮ್ಮ ಪಾಸಿಂಗ್ ಮಾರ್ಕ್ಸ್ಗೆ ಆ್ಯಡ್ ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ವ ನಿಮಗೆ, ನಿಮ್ಮ ಸ್ಕೂಲಲ್ಲಿ 20ಕ್ಕೆ 20 ಇಂಟರ್ನಲ್ ಕೊಟ್ಟರು, ಅವಾಗ ನೀವು ಎಷ್ಟು ಬರಬೇಕು? ಎಕ್ಸಾಮಲ್ಲಿ 13 ಮಾರ್ಕ್ಸ್ ಬರೆದ್ರೆ ಸಾಕು, ಪಾಸ್ ಆಗ್ತೀರಾ. ಈ ರೀತಿ ನಿಮ್ಮ ಪಾಸಿಂಗ್ ಮಾರ್ಕ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ನ ಆ್ಯಡ್ ಮಾಡ್ತಾಯಿದ್ದಾರೆ. ಇದೊಂದು ಗುಡ್ ನ್ಯೂಸು. ಮತ್ತೊಂದು ಗುಡ್ ನ್ಯೂಸ್ ಏನು? ಪಾಸಿಂಗ್ ಮಾರ್ಕ್ಸನ್ನು 33ಕ್ಕೆ ಇಳಿಕೆ ಮಾಡಿದ್ದಾರೆ. ಸೇಮ್ ಟು ಸೇಮ್ PUC ಕೂಡ ಇಳಿಕೆ ಮಾಡಿದ್ದಾರೆ. ಆದರೆ PUC ಅವರಿಗೆ ಯಾವುದೇ ರೀತಿ ಆಂತರಿಕ ಅಂಕ ಇರೋದಿಲ್ಲ, ಯಾವುದೇ ರೀತಿ ಆಂತರಿಕ ಅಂಕಗಳಿಗೆ ಪಾಸಿಂಗ್ ಮಾರ್ಕ್ಸನ್ನು ಆ್ಯಡ್ ಮಾಡೋದಿಲ್ಲ, ಅರ್ಥ ಆಯ್ತಾ? ಅದನ್ನೇ ಕೊಟ್ಟಿದ್ದಾರೆ ಅವರು. ನೋಡ್ತಾ ಹೋಗೋಣ. ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ ಅಂಕ ಕಡ್ಡಾಯ. ಯಾರಿದು? ದ್ವಿತೀಯ PUC ಅವರಿಗೆ. SLC ಅವರಿಗೆ ಆಂತರಿಕ ಅಂಕಗಳು ಅಂದರೆ ಇಂಟರ್ನಲ್ ಮಾರ್ಕ್ಸನ್ನು ಆ್ಯಡ್ ಮಾಡ್ತಾರೆ. ಬಟ್ ದ್ವಿತೀಯ PUC ಅವರಿಗೆ ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 33 ಅಂಕ ಕಡ್ಡಾಯ ಕೊಟ್ಟಿದ್ದಾರೆ. ಅಂದರೆ 33 ಅಂಕಗಳಲ್ಲಿ ಎಷ್ಟು ಬರಬೇಕು ಮುಂದೆ ಹೇಳ್ತೀನಿ, ನೋಡ್ತಾ ಹೋಗೋಣ. ದ್ವಿತೀಯ PUC ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಿಗೆ ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 21 ಮತ್ತು ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಿಗೆ ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ 24 ಅಂಕಗಳನ್ನು ಪಡೆಯುವುದು ಕಡ್ಡಾಯ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಅಂದರೆ ಸೆಕೆಂಡ್ PUC ಅವರಿಗೆ, ದ್ವಿತೀಯ PUC ಅವರಿಗೆ ಯಾವುದೇ ರೀತಿ ಆಂತರಿಕಗಳನ್ನು ಕೊಡಿಸೋದಿಲ್ಲ, ಪೂರ್ತಿ ಆಂತರಿಕ ಕೊಡಿಸೋದಿಲ್ಲ, ಬಟ್ ಸ್ವಲ್ಪ ಕೊಡಿಸ್ತಾರೆ. ಅದನ್ನೇ ಕೊಟ್ಟಿದ್ದಾರೆ ಅವರು. ಯಾರಿಗೆಲ್ಲ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇವೆ, ಪ್ರಾಕ್ಟಿಕಲ್ ಯಾರಿಗೆಲ್ಲ ಇವೆ ಅಂದರೆ ಸೈನ್ಸ್ ಇರುತ್ತಲ್ವ, ಯಾವೆಲ್ಲ ಇವೆ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಭೌತಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ, ಇವೆಲ್ಲ ಇವೆಲ್ವಾ, ಇವು 70 ಅಂಕ ಎಕ್ಸಾಮ್ ಇರ್ತದೆ. ಏನು 30 ಅಂಕ ನಿಮಗೆ ಪ್ರಾಕ್ಟಿಕಲ್ ಇರ್ತವೆ, ಅರ್ಥ ಆಯ್ತಾ? ಅವರಿಗೆ ಪಾಸಿಂಗ್ ಎಷ್ಟು? 70 ಮಾರ್ಕ್ಸ್ಗೆ 21 ಪಾಸಿಂಗ್ ಮಾರ್ಕ್ಸು. ಇನ್ನು 80 ಅಂಕಗಳ ಎಕ್ಸಾಮ್ ಇರ್ತವೆ. ಉಳಿದ ವಿಷಯಗಳು ಆರ್ಟ್ಸು, ಕಾಮರ್ಸು, ಅವ್ರಿಗೆ ಬಂದುಬಿಟ್ಟು 80 ಅಂಕಗಳಿಗೆ 24 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸು.
ತುಂಬ ಜನ ಕೇಳ್ತಾ ಇದ್ರಿ ಪಾಸಿಂಗ್ ಮಾರ್ಕ್ಸ್ ಅಂತ. ನೋಡಿ ಸೆಕೆಂಡ್ ಪಿ ಯು ಸಿಗೆ ನೀವು 24 ಅಂಕಗಳನ್ನು ತೊಗೊಂಡ್ರೆ ಪಾಸ್ ಆಗ್ತೀರಾ. 24 ಅಂಕಗಳು ಪರೀಕ್ಷೆಯಲ್ಲಿ ಕನಿಷ್ಠ 24 ಅಂಕಗಳನ್ನು ಪಡೆಯೋದು ಕಡ್ಡಾಯ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ನೀವು ಪಾಸ್ ಆಗಬೇಕಂದ್ರೆ 24 ಕಡ್ಡಾಯ ತೊಗೊಳ್ಳೇಬೇಕು. ಅರ್ಥ ಆಯ್ತಾ? SLC ಹಾಗಿಲ್ಲ. SLC ಅವರಿಗೆ ನಿಮಗೆ ಇಂಟರ್ನಲ್ ಮಾರ್ಕ್ಸನ್ನು ಕೊಡಿಸ್ತಾರೆ, ಆಂತರಿಕಗಳನ್ನ ಕೊಡಿಸ್ತಾರೆ. ನೀವು ಆರಾಮಾಗಿ ನೀವು 20 ಮಾರ್ಕ್ಸ್ ಇಂಟರ್ನಲ್ ಕೊಟ್ಟರೆ 13 ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ಬೋದು. ಅರ್ಥ ಆಯ್ತಾ? ನಿಮ್ಮ ಸ್ಕೂಲ್ ಆ್ಯಂಡ್ ಫ್ರೆಂಡು ಅಲ್ಲಿ ಎಷ್ಟು ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ ಅದ್ರ ಮೇಲೆ ನೀವು ಪಾಸ್ ಆಗ್ಬೋದು. ಓಕೆ, ಅದೇ ಸೆಕೆಂಡ್ ಪಿ ಯು ಸಿ ಅವರಿಗೆ ಕಡ್ಡಾಯವಾಗಿ ನೀವು 24 ಮಾರ್ಕ್ಸ್ ಬರಲೇಬೇಕು. ಪರೀಕ್ಷೆಯಲ್ಲಿ 24 ಮಾರ್ಕ್ಸ್ನ ಬರಲೇಬೇಕು. ಇದು ಕಡ್ಡಾಯ. ಅರ್ಥ ಆಯ್ತು ಅನ್ಕೋತೀನಿ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಅಂದರೆ ವಿಷಯವಾರು ಶೇಕಡ 33 ಅಂಕ ಪಡೆಯಲು SLC ಅಂತೆ ಪ್ರಾಯೋಗಿಕ ಅಥವಾ ಆಂತರಿಕ ಮೌಲ್ಯಮಾಪನದಲ್ಲಿ ಪೂರ್ಣ ಅಂಕ ಪಡೆದರೆ ಅದೆಲ್ಲವೂ ಪಾಸ್ ಅಂಕಕ್ಕೆ ಪರಿಗಣಿಸಲಾಗುವುದಿಲ್ಲ. ಅದನ್ನ ಹೇಳಿದ್ನಲ್ಲ ನಮಗೆ, ಪೂರ್ಣ ಅಂಕಗಳನ್ನು ಇಂಟರ್ನಲ್ ಮಾರ್ಕ್ಸ್ ಪಡೆದರೂ ಕೂಡ ಅವನು ಪಾಸ್ ಅಂಕಗಳಿಗೆ ಪರಿಗಣಿಸಲಾಗೋದಿಲ್ಲ. ಅದನ್ನು ಪಾಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ ಅಂಕ ಪಡೆಯುವುದು ಕಡ್ಡಾಯ ಎಂದು ಹೇಳಿದೆ. 24 ಮಾರ್ಕ್ಸ್ ಬರಲೇಬೇಕು. ತುಂಬ ಜನ ಕನ್ಫ್ಯೂಸನ್ ಇದ್ದಾರೆ, ಇಂಟರ್ನಲ್ ಮಾರ್ಕ್ಸ್ ಆಗ್ತಾರಂತ. ಇಲ್ಲ, ಅದು SLC ಮಾತ್ರ ಇಂಟರ್ನಲ್ ಮಾರ್ಕ್ಸ್ ಆಗ್ತಾರೆ. ಅರ್ಥ ಆಯ್ತಾ? ಪಾಸಿಂಗ್ ಮಾರ್ಕ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ನ ಆ್ಯಡ್ ಮಾಡ್ತಾರೆ. ಸೆಕೆಂಡ್ ಪಿ ಯು ಸಿ ಅವರಿಗೆ ಕಡ್ಡಾಯವಾಗಿ 24 ಮಾರ್ಕ್ಸ್ ಬರಲೇಬೇಕು. 24 ಮಾರ್ಕ್ಸು ಬರಲೇಬೇಕು. 28 ಅನ್ಕೊಂಡಿರಾ? 28 ಇಲ್ಲ, 24 ಮಾಡಿದ್ರೆ ಪಾಸ್ ಆಗ್ತೀರಾ. 24 ಮಾತ್ರ. ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಕನಿಷ್ಠ 80 ಅಂಕಗಳಿಗೆ ಸಿದ್ಧಪಡಿಸಲಾಗುತ್ತಿದ್ದು ಇದರಲ್ಲಿ ಕನಿಷ್ಠ 24 ಅಂಕಗಳನ್ನು ಪಡೆಯುವುದು. ಆಗಲೇ ಹೇಳಿದ ನಮಗೆ 80 ಅಂಕಗಳಿಗೆ 24 ಅಂಕಗಳನ್ನ ಬರೀಬೇಕು. 80 ಮಾರ್ಕ್ಸ್ಗೆ 24 ಮಾರ್ಕ್ಸನ್ನು ಬರೀಬೇಕು. ಆದರೆ ಆಂತರಿಕ ಮೌಲ್ಯಮಾಪನ ಮೀಸಲಾಗಿರೋ 20 ಅಂಕಗಳಿದ್ದು 20 ಮಾರ್ಕ್ಸ್ ಇಂಟರ್ನಲ್ ಇರ್ತವೆ ಸೆಕೆಂಡ್ ಪಿ ಯು ಸಿ ಅವರಿಗೆ. ಇಲ್ಲಿ ಉತ್ತೀರ್ಣತೆಗೆ ಕನಿಷ್ಠ ಅಂಕ ಮಿತಿ ನಿಗದಿಪಡಿಸಿಲ್ಲ. ಕನಿಷ್ಠ ಉತ್ತೀರ್ಣಕ್ಕೆ ಇವನು ಹಾಕಬೇಕು ಅಂತ ನಿಗದಿಪಡಿಸಿಲ್ಲ ಅವರು. 24 ಮಾರ್ಕ್ಸನ್ನು ಬರೀಲೇಬೇಕು ನೀವು. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಗಣಕ ವಿಜ್ಞಾನ, ವಿದ್ಯುನ್ಮಾನಶಾಸ್ತ್ರ ಮತ್ತು ಗೃಹ ವಿಜ್ಞಾನ ವಿಷಯಗಳಿಗೆ 70 ಅಂಕಗಳ ಲಿಖಿತ ಪರೀಕ್ಷೆ ನಡೆಯಲಿದ್ದು 30 ಅಂಕಗಳನ್ನು ಪ್ರಾಯೋಗಿಕ ಪರೀಕ್ಷೆಗೆ ಮೀಸಲಿಡಲಾಗಿದೆ. 30 ಅಂಕ ಪ್ರಾಯೋಗಿಕ ಪರೀಕ್ಷೆ ಅಂದರೆ ಇಂಟರ್ನಲ್ ಅಂತ ಕೊಡ್ತಾರೆ ನಮಗೆ. ಪ್ರತಿ ವಿಷಯದ ಲಿಖಿತ ಪರೀಕ್ಷೆಯಲ್ಲಿ ಗರಿಷ್ಠ 70 ಅಂಕಗಳಿಗೆ ಕನಿಷ್ಠ 21 ಅಂಕ ಪಡೆಯುವುದು ಕಡ್ಡಾಯ ಎಂದು ಸುತ್ತೋಲೆಗಳು ತಿಳಿಸಲಾಗಿದೆ. ನಿಮಗೆ ಯಾವ ವಿಷಯಗಳು 70 ಅಂಕ ಇವೆ ಅದಕ್ಕಿನ್ನೂ 21 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸು. 80 ಅಂಕಗಳಿಗೆ 24, 70 ಅಂಕಗಳಿಗೆ 21 ಪಾಸಿಂಗ್ ಮಾರ್ಕ್ಸು. ಪ್ರಾಯೋಗಿಕ ಪರೀಕ್ಷೆ ಗೈರಾದರೆ, ನೀವಾದರೂ ಎಕ್ಸಾಮ್ ಬರಲಿಲ್ಲ ಅಂದರೆ ಅಥವಾ ಕಡಿಮೆ ಅಂಕ ಗಳಿಸಿದರೆ ಮತ್ತೊಮ್ಮೆ ಪ್ರಾಯೋಗಿಕ ಪರೀಕ್ಷೆ ಬರಲು ಅವಕಾಶ ಇರುವುದಿಲ್ಲ. ಆದರೆ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಲಿಖಿತ ಪರೀಕ್ಷೆ ಎಲ್ಲ ವಿಷಯಗಳಿಗೆ ಹಾಗೂ ಎಲ್ಲ ಪ್ರಾಯೋಗಿಕ ವಿಷಯಗಳ ಪರೀಕ್ಷೆಗಳಿಗೆ ಗೈರವಾಗ ವಿದ್ಯಾರ್ಥಿಗಳಿಗೆ ಮಾತ್ರ ಮುಂದಿನ ಶೈಕ್ಷಣಿಕ ವರ್ಷದ ಪರೀಕ್ಷೆ 1ಕ್ಕೆ ಮಾತ್ರ ಪ್ರಾಯೋಗಿಕ ಪರೀಕ್ಷೆ ಹಾಜರಲು ಅವಕಾಶ ಇರುತ್ತದೆ ಎಂದು ತಿಳಿಸಿದೆ. ಮುಂದಿನ ವರ್ಷವೂ ಬರೀಬೋದು. ಇಷ್ಟು ಅಪ್ಡೇಟು ಸ್ವಾರ್ಥ ಆಯ್ತು ಅನ್ಕೋತೀನಿ. SLC ಅವರಿಗೆ ಟೋಟಲಾಗಿ 33 ಮಾರ್ಕ್ಸು ಇಂಟರ್ನಲ್ ಪ್ಲಸ್ ನೀವು ತಗೊಳ್ಳೋ ಮಾರ್ಕ್ಸು ಎರಡು ಕೂಡಿಸ್ಬಿಟ್ಟು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ನೀವು ಎಷ್ಟು ಹೋಗಬೇಕು? 625ಕ್ಕೆ 206 ಅಂಕಗಳನ್ನ ಗಳಿಸಬೇಕು ಅಂತ ನೀವು ಪಾಸ್ ಆಗಿ ಆಗ್ತೀರಾ. SLC ಅವರು 625ಕ್ಕೆ 206 ಅಂಕ ತೊಗೊಂಡ್ರೆ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಸೆಕೆಂಡ್ ಪಿ ಯು ಸಿ ಹಾಗಿಲ್ಲ, ಕನಿಷ್ಠ 24 ಮಾರ್ಕ್ಸು ಬರಲೇಬೇಕು. ಅರ್ಥ ಆಯ್ತಾ? ತುಂಬ ಜನ ಅನ್ಕೊಂಡಿರ್ತಾರೆ ನಮಗೆ ಪಾಸ್ ಮಾಡ್ತಾರೆ, ಆ ರೀತಿ ಇಲ್ಲ. ಕನಿಷ್ಠ ಸೆಕೆಂಡ್ ಪಿ ಯು ಸಿ ಅವರು 24 ಮಾರ್ಕ್ಸ್ ಬರಲೇಬೇಕು. SLC ಅವರಿಗೆ ಗುಡ್ ನ್ಯೂಸು, ನೀವು ಜಸ್ಟು 20 ಮಾರ್ಕ್ಸ್ ಇಂಟರ್ನಲ್ ಕೊಟ್ಟರೆ 13 ಮಾರ್ಕ್ಸ್ ಬಂದು ಕೂಡ ಪಾಸ್ ಆಗ್ತೀರಾ. ಅಥವಾ ಇಂಟರ್ನಲ್ ಕಡಿಮೆ ಕೊಟ್ಟರೆ ಹೆಚ್ಚು ಅಂಕ ಬರೀಬೇಕು. ಟೋಟಲಾಗಿ 33 ಅಂಕವನ್ನು ಬರೀಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಸೆಕೆಂಡ್ ಪಿ ಯು ಸಿ ಅಬ್ಸರ್ವ್ ಮಾಡಿ, ನೀವು 24 ಮಾರ್ಕ್ಸನ್ನು ಬರೀಬೇಕು. ಸೊ ಇದ್ರ ಯಾವ ರೀತಿ ಚೇಂಜ್ ಮಾಡೋದಿಲ್ಲ ಅವರು. ಮುಂದೆ ಚೇಂಜ್ ಮಾಡಿದ್ರು ಕೂಡ ಅಪ್ಡೇಟ್ ಕೊಡ್ತೀನಿ. ಜಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಏನೋ ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ, ಏನು ಬದಲಾವಣೆ ಆಗ್ತಾ ಗೊತ್ತಿಲ್ಲ. ಸೊ ಬದಲಾವಣೆ ಆದರೆ ಅಪ್ಡೇಟ್ ಕೊಡ್ತೀನಿ. ಜಸ್ಟು ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಫ್ರೆಂಡ್ಸ್ ಶೇರ್ ಮಾಡಿ. ತುಂಬ ಜನ ಅನ್ಕೊಂಡಿದ್ದಾರೆ ಪಾಸಿಂಗ್ ಮಾರ್ಕ್ಸ್ ಅಷ್ಟು 28 ಅಷ್ಟು ಅನ್ಕೊಂಡಿರ್ತಾರೆ. ಅವರಿಗೆ ವಿಡಿಯೋನ ಶೇರ್ ಮಾಡಿಟ್ಟು ತಿಳಿಸಿ. ಪಾಸಿಂಗ್ ಮಾರ್ಕ್ಸ್ 24 ಸೆಕೆಂಡ್ ಪಿ ಯು ಸಿಗೆ, ಇನ್ನು SLCಗೆ 33 ಮಾರ್ಕ್ಸು ಇನ್ಕ್ಲೂಡೆಡು ಇಂಟರ್ನಲ್ ಅಂತ ಹೇಳಿ ಅವರಿಗೆ. ಖಂಡಿತ ಶೇರ್ ಮಾಡಿ. ಸ್ವಲ್ಪ ಅವ್ರಿಗೆ ಕೂಡ ಮಾಹಿತಿ ಹೇಳಿ. ಈಗ ಅಲ್ಲಿ ಇನ್ನೊಂದು ವಿಡಿಯೋ ಹಾಕಿದ್ದೀನಿ ನಿಮ್ಮ ಪರೀಕ್ಷೆ ಬಗ್ಗೆ. ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ. ಅರ್ಥ ಆಯ್ತಾ? ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ. ಚಾನಲ್ ವಿಡಿಯೋ ಹಾಕಿದ್ದೀನಿ. ಇನ್ನೂ ಕಡೆ ನೋಡಿಲ್ಲ ನೋಡ್ಕೊಳ್ಳಿ. ಅಥವಾ ಈ ವಿಡಿಯೋ ಕೆಳಗಡೆ ಕಮೆಂಟ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಬೇಕಂತಾರೆ ಆ ವಿಡಿಯೋ ನೋಡ್ಕೊಳ್ಳಿ. ಅಲ್ಲೂ ಕೂಡ ನಮಗೆ PU ಮತ್ತು SLC ಬೋರ್ಡ್ ಕಡೆಯಿಂದ ಮತ್ತೆ ಅಪ್ಡೇಟ್ ಬಂದಿದೆ, ನೋಡ್ಕೊಳ್ಳಿ. ಅರ್ಥ ಆಯ್ತು ಅನ್ಕೋತೀನಿ. ಇದ್ರ ಬಗ್ಗೆ ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ನಿಮಗೆ ಯಾವ ವಿಡಿಯೋಗಳು ಬೇಕು ಕಮೆಂಟ್ ಮಾಡಿ, ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಥವಾ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಕಮೆಂಟ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಕಡ್ಡಾಯವಾಗಿ ಶೇರ್ ಮಾಡಿ. ಮಾಡ್ತೀರಾ ಅಲ್ವಾ? ಖಂಡಿತ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.